ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಜಗ್ಗಿಗೌಡ. ವೆಲ್ಕಮ್ ಟು J16 ಬ್ಲಾಗ್ಸ್. ನಾನಿವತ್ತು ಕಬಿನಿಲಿರೋ ವಾಟ್ರ್ ವುಡ್ಸ್ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ರಿಸರ್ವೇಶನ್ ಜಗದೀಶ್ ಅಂತ ಇಲ್ಲ ಕೊಟ್ಬಿಡಲ ಲಗೇಜು. ನಿಮಗೆ ವೆಲ್ಕಮ್ ಆಗ್ತಾ ಇದ್ದಾಗೆ ವುಡ್ಡಲ್ಲಿ ವಾಟ್ರ್ ವುಡ್ ಅಂತಲೇ ಬರೆದಿರ್ತಾರೆ. ದಟ್ಸ್ ಅ ಯೂನಿಕ್ ಥಿಂಗ್ ಆಫ್ ದಿಸ್ ರೆಸಾರ್ಟ್. ಇಲ್ಲಿರುವ ರಿಸೆಪ್ಷನ್ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಫುಲ್ ನೇಚರ್ ತಕ್ಕನಂಗೆ ಮ್ಯಾಚ್ ಮಾಡಿದ್ದಾರೆ. ನೀವು ಫಾರೆಸ್ಟ್ ಹೆಂಗಿರುತ್ತೆ ಅಂತ ಇಲ್ಲಿ ಫೀಲ್ ಮಾಡ್ಬೋದು. ಎಕ್ಸಾಕ್ಟ್ ಸ್ಟೇ ಫಾರೆಸ್ಟ್ ಒಳಗೆ ನೋಡಿ, ಸಕ್ಕತ್ತಾಗಿದೆ. ಕಾಮನ್ ಏರಿಯಾ ನೋಡಿ ಕುತ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ. ಮೇಲೆ ಮತ್ತು ಅವ್ರ ಡಿಸೈನು ವಾಲಲ್ಲಿ ವಾಲ್ ಕ್ಲೇಡಿಂಗ್ಸು ಎಷ್ಟು ಸಕ್ಕತ್ತಾಗಿದೆ ನೋಡಿ. ರೂಮ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಆ ಸನ್ಲೈಟು ವಾಶ್ರೂಮಲ್ಲಿ ಬರೋದು ಎಲ್ಲ ಸಕ್ಕತ್ತಾಗಿದೆ. ರೂಮಿಂದ ವ್ಯೂ ನೋಡಿ ಹೆಂಗಿದೆ. ನಿಮ್ಗೆ ಡೈರೆಕ್ಟು ರಿವರ್ ವ್ಯೂ ಕಾಣಿಸುತ್ತೆ. ಇರಿ ನಿಮ್ಗೆ ಆಚೆ ಹೋಗಿ ತೋರಿಸ್ತೀನಿ. ನೋಡಿ, ಆಚೆ ಬರ್ತಾ ಇದ್ದಂಗೆ ನಿಮಗೆ ಡೈರೆಕ್ಟ್ ರಿವರ್ ಕಾಣಿಸುತ್ತೆ. ಈ ಉಯ್ಯಾಲೆಯಲ್ಲಿ ಕುತ್ಕೊಂಡು ಉಯ್ಯಾಲೆ ಆಡ್ತಾಯಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಮರಕ್ಕೆ ಕಟ್ಕೊಂಡು ಆಟಾಡ್ತಾಯಿದ್ರಲ್ಲ, 90s ಕಿಡ್ ಮಾತ್ರ ಗೊತ್ತಿರುತ್ತೆ ಇದ್ರ ಬಗ್ಗೆ. ರಿವರ್ ಬ್ಯೂಟಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ವ್ಯೂ ಅಂತೂ ಸಕ್ಕತ್ತಾಗಿದೆ ನೋಡಿ, ಕ್ರೇಜಿ ಆಗಿದೆ. ಹೋಗಲೇ ಆರಾಮಾಗೆ ಇವಾಗ ಆ್ಯಕ್ಚುಲಿ ನಾನಿರೋ ರೂಮಿಂದ ಪೂಲು ವ್ಯೂನು ಕಾಣುತ್ತೆ, ಈ ಕಡೆ ಲೇಕ್ಗೂ ವ್ಯೂ ಕಾಣುತ್ತೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಪೂಲ್. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯಿತು. ಸಿಗೋಣ ಆಫ್ಟರ್ ಫ್ಯೂ ಡೇಸ್. ಬಾಯ್, ಟೇಕ್ ಕೇರ್.